ಏನಂದರೆ ನಮಗೆ ಮಧ್ಯಾಹ್ನ ಎಕ್ಸಾಮ್ ಐತೆ ದೇವರಣೆ ಒಂದು ಮಾಡ್ಯೂಲಲ್ಲಿ 30 ಕ್ವಶನ್ಸ್ ಇದೆ. ಒಂದು ಮಾಡ್ಯೂಲಲ್ಲಿ 30 ಕ್ವಶನ್, 2 ಮಾಡ್ಯೂಲಲ್ಲಿ 60 ಕ್ವಶನ್, ಹತ್ತಿರ 50 ಕ್ವಶನ್ ಓದಬೇಕು. ಇಡೀ ಮಾಡ್ಯೂಲೇ ಕೊಟ್ಬಿಟ್ಟವ್ರೆ ನೋಡಿ. ಇವಳು ಪಾಡು ಹೆಂಗೆ ಆಗೈತೆ, ಇವಳ್ದಲ್ಲ ಎಲ್ಲರ ಪಾಡು ಹಿಂಗೆ ಆಗ್ಬಿಟ್ಟೈತೆ ಗೈಸ್. ಓದೋಕ್ಕೈತಿಲ್ಲ, ಬಿಡೋಕ್ಕೈತಿಲ್ಲ ನೋಡಿ. ಕಷ್ಟಪಟ್ಟು ಓದ್ತಾ ಇದ್ದೀವಿ. ಹಾಯ್ ಗೈಸ್, ನಾವು ಎಷ್ಟು ಸಾಹಸ ಮಾಡ್ಕೊಂಡು ಕಾಲೇಜ್ಗೆ ಹೋಗ್ತಾ ಇದ್ದೀವಿ ಅಂದರೆ ಮೈಸೂರಲ್ಲಿ ಇದ್ಕೊಂಡು 7:30 ಹಾಸ್ಟೆಲ್ ಬಿಡ್ತೀವಿ. ಇನ್ನೂ ರೀಚ್ ಆಗಿಲ್ಲ ನಾವು ಕಾಲೇಜು. ಇವಾಗ 116 ದಸರಾ ಯಾಕಂತ ಬರುತ್ತೋ, ದಸರಾ ಬಂದ್ಮೇಲೆ ಬಸ್ ಬಿಡ್ಬೇಕು ತಾನೇ. 116 ಹತ್ಕೊಂಡು ಮೇಟ್ಗಳಿಂದ ನಡ್ಕೊಂಡು ನೋಡಿ ವಾಕಿಂಗ್ ಪಾದಯಾತ್ರೆ ಹೋಗ್ತಿದ್ದೀವಿ ಗೈಸ್ ನಾವು ಕಾಲೇಜ್ಗೆ. ಟ್ರೈನಿಂಗ್ ಕ್ಲಾಸ್ ಅಂತ ಎಷ್ಟು ಡೆಡಿಕೇಟ್ ಮಾಡಿ ಹೋಗ್ತೀವಿ. ಇಂಜಿನಿಯರಿಂಗ್ ಓದೋರು ಯಾರಾದರೂ ನೋಡಿದ್ದೀರಾ ನೀವು? ನೋಡಿಲ್ಲ ತಾನೇ? ಕಮೆಂಟ್ ಮಾಡಿ. ಮತ್ತೆ ಅದರಲ್ಲೂ ಬ್ಲಾಗ್ ಮಾಡ್ತಾ ಇದ್ದೀವಿ ನಾವು. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ನೋಡಿ. ಪಾದಯಾತ್ರೆ ಫಾರ್ GSS ಅಂತ ಈ ಯಾತ್ರೆ ನೋಡ್ತೀನಿ. ಏನಂದರೆ ಇಷ್ಟು ಸಾಹಸ ಮಾಡ್ಕೊಂಡು ಹೋದು ಐಡಿ ಕಾರ್ಡ್ ಇಸ್ಕೊತಾರೆ ಗೈಸ್. ನಾವೇನು ಬೇರೆ ಬೇರೆ ಕಾಲೇಜ್ಗೆ ಹೋಗ್ತೀವ, ನಮ್ಮ ಕಾಲೇಜ್ಗೆ ನಾವು ಹೋಗಲ್ಲ. ಫಸ್ಟ್ ಆಫ್ ಆಲ್ ಎಲ್ಲ ನಮ್ಮ ಕಾಲೇಜ್ಗೆ ನಾವು ಹೋಗಲ್ಲ, ಅಷ್ಟು ಕಷ್ಟಪಟ್ಟು ಹೋಗ್ತೀವಿ. ಬೇರೆ ಕಾಲೇಜ್ ನಾವೇ ಹೋಗೋದು ಹೇಳಿ. ಬೇರೆ ಮೈಸೂರಲ್ಲಿ ಎಷ್ಟು ಟ್ರಾಫಿಕ್ ಆಗಿದೆ ಅಂತ. ದಸರಾ ಮಾಡ್ತಾರೆ, ದಸರಾದಿಂದ ನಮ್ಮ ಸ್ಟೂಡೆಂಟ್ಸ್ಗೆ ತುಂಬ ಕಷ್ಟ ಆಗ್ತಿದೆ. ರಜೆ ಕೊಟ್ಬಿಡ್ಬೇಕು, ದಸರಾ ರಜೆ ಅಂತ ಮೈಸೂರಿರೋರಿಗೆ ಒಂದು ವೀಕ್. ಸೊ ಎಲ್ಲರೂ ಸರ್ಕಾರದವ್ರು ನೋಡಲ್ಲ, ಬಟ್ ನೋಡಿದ್ರೆ ಎಲ್ಪ್ ಮಾಡಿ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಲೇಖನಸ್ ವ್ಲಾಗ್. ಸೊ ಇವತ್ತಿನ ವ್ಲಾಗ್ ಏನಂದರೆ, ನಾನು ಇನ್ನೂ ಕಾಲೇಜಲ್ಲೇ ಇದ್ದೀನಿ. ನಾಳೆಯಿಂದ ಆಯುಧ ಪೂಜೆ, ದಸರಾ ಸ್ಟಾರ್ಟ್ ಆಗ್ತಿದೆ. ನಮ್ಮ ಕಾಲೇಜಲ್ಲಿ ಗೇಟ್ ಪಾಸ್ ಕೊಡ್ತಿಲ್ಲ. ಮತ್ತು ಎಷ್ಟು ಎಕ್ಸಾಸ್ಟೆಡ್ ಆಗಿಬಿಟ್ಟಿದ್ದೀವಿ ಅಂದರೆ, ಒಬ್ಬರು ಮ್ಯಾಮು 3 hours ತೊಗೊಂಡಿದ್ದಾರೆ. ಬೆಳಗ್ಗೆ 2 hour, ಮಧ್ಯಾಹ್ನ 2 hour ನೋಡಿ. 4 ಗಂಟೆ ಆಗಿದೆ, 4 ಖಾಲಿ ಆಗಬೇಕಂತೆ ನಮ್ಮ ಕಾಲೇಜಿಂದ ಆಚೆ ಹೋಗ್ಬೇಕಂದ್ರೆ. ನೋಡಿ ಎಲ್ಲ ಫೋನ್